ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರಾ. ಸೊ ನಾನಿವತ್ತು Q&A ಮಾಡ್ತಾಯಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಒಂದು ಹಾಕಿದ್ದೆ, ಆಸ್ಕ್ ಮಿ ಎನಿಥಿಂಗ್ ಐ ಆನ್ಸರ್ ಯು ನೋ ಯೂಟ್ಯೂಬ್ ಬ್ಲಾಗ್ ಅಂತ. ಸೊ ಜಾಸ್ತಿ ಜನ ಏನು ಕೇಳಿಲ್ಲ, ನಾನೇನು ದೊಡ್ಡ ಇನ್ಫ್ಲೂಯೆನ್ಸರ್ ಅಲ್ಲ. ಸೊ ಜಾಸ್ತಿ ಜನ ಏನು ಕೇಳಿಲ್ಲ, ಸ್ವಲ್ಪ ಜನ ಕೇಳಿದ್ದಾರೆ. ಅದಕ್ಕೆ ಇವಾಗ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಅದೆಲ್ಲ ಒಂದು ಲೈಕ್ ಏನು ನಾರ್ಮಲ್ ಕ್ವೆಶನ್ಸೇ. ಸೊ ಫಸ್ಟ್ ಕ್ವೆಶನ್ ಬಂದುಬಿಟ್ಟು, ಚೂಸ್ ಒನ್, ಐಸ್ ಕ್ರೀಮ್ ಆರ್ ಪಾನಿಪುರಿ. ಸೊ ನನಗೆ ನನ್ನ ಪರಿಚಯವ್ರಿಗೆ ಗೊತ್ತು ನನಗೆ ಜಾಸ್ತಿ ಐಸ್ ಕ್ರೀಮ್ ಇಷ್ಟ ಇಲ್ಲ ಅಂತ. ಎಸ್, ನನಗೆ ಜಾಸ್ತಿ ಐಸ್ ಕ್ರೀಮ್ ನಾನು ತಿನ್ನಲ್ಲ. ಸೊ ಎಸ್, ಆಮ ಪಾನಿಪುರಿ ಲವರ್. ಪಾನಿಪುರಿ ಅನ್ನೋದಕ್ಕಿಂತ ಗೋಲ್ಗೊಪ್ಪ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒಬ್ಬರು ಕೇಳಿದ್ದಾರೆ, ನಿಮ್ಮ ಏಜ್ ಎಷ್ಟು ಅಂತ. ಸೊ ಮೈ ಕರೆಂಟ್ ಏಜ್ ಇಸ್ 19 years old. ನಾನು ಇನ್ನು ಚಿಕ್ಕ ಹುಡುಗಿ, ಚಿಕ್ಕ ಮಗು ನಾನಿನ್ನು. 19 years old. ಆ್ಯಂಡ್ ಸೂಪರ್ ವ್ಲಾಗ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಥರ ಚಿಕ್ಕ ಕಮೆಂಟ್ಸ್ ಯಾರೆಲ್ಲ ಹಾಕ್ತೀರಾ ನನಗೆ ನಿಜವಾಗ್ಲೂ ತುಂಬ ಮೋಟಿವೇಟ್ ಆಗ್ತೀನಿ ಅದರಿಂದ. ಆ್ಯಂಡ್ ನಮ್ಮ ICYM ಪ್ರೆಸಿಡೆಂಟ್ ಆಗಿರುವ ಮಿಸ್ಟರ್ ಜೆರೋಮ್ ಕಮೆಂಟ್ ಹಾಕಿದ್ದಾರೆ, ಮೇಡಮ್ ನೀವು ICYM ಟ್ರೆಷರ್, ಸ್ವಲ್ಪ ICYM ನೋಡಿ, ನಮ್ಮನ್ನ ಮರಿಬೇಡಿ. ಖಂಡಿತವಾಗ್ಲೂ ಯಾರನ್ನೂ ನಾನು ಮರೆಯಲ್ಲ, ಎಲ್ಲರೂ ನನಗೆ ಒಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಇದ್ದಂಗೆ. ಸೊ ಯಾರನ್ನೂ ಮರೆಯೋ ಚಾನ್ಸೇ ಇಲ್ಲ ನಾನು. ಆ್ಯಂಡ್ ಇನ್ನೊಬ್ಬರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಅಂತಲೇ ಹೇಳ್ಬೋದು, ಮಿಸ್ ಕೀರ್ತನ ಅವರು, ಹೇಗಿದೆ ಜೀವನ ನಿಮ್ಮ ರೂಮ್ಮೇಟ್ ಜೊತೆ ಅಂತ ಕಮೆಂಟ್ ಹಾಕಿದ್ದಾರೆ. ಸೊ ಅವರಿಗೆ ಗೊತ್ತು ನನ್ನ ಜೀವನ ಹೆಂಗಿದೆ, ಅವ್ರ ಜೊತೆ ಹೇಗೆಲ್ಲ ಜೀವನ ಮಾಡ್ತಾಯಿದ್ದೀನಿ ನಾನು ಅವ್ರ ಜೊತೆ. ಎಷ್ಟೆಲ್ಲ ನನಗೆ ಟಾರ್ಚರ್ ಕೊಟ್ಟರು ನಾನು ಅವ್ರನ್ನ ಓಕೆ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಜೊತೆ ಇರಿಸ್ಕೊಂಡಿದ್ದೀನಿ ಅಂತ. ಸೊ ಅವ್ರ ಜೊತೆ ಜೀವನ ಚೆನ್ನಾಗಿ ನಡೀತಾ ಇದೆ. ಇನ್ನೊಬ್ಬರು ಕೇಳಿದ್ದೀರಾ ಅಬೌಟ್ ಯುವರ್ ಸಿಸ್ ಅಂತ. ಏನು ಹೇಳೋದು ನಮ್ಮ ಅಕ್ಕನ ಬಗ್ಗೆ, ಶಿ ಈಸ್ ಅ ವೆರಿ ಮೋಸ್ಟ್ ಸ್ಪೆಷಲ್ ಪರ್ಸನ್ ಇನ್ ಮೈ ಲೈಫ್. ಸೊ ಅವಳ ಜಾಗನ ಯಾರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಅವಳ ಥರ ಸಪೋರ್ಟಿಂಗ್, ಕೇರಿಂಗ್ ಸಿಸ್ಟರ್ ಸಿಗೋಕ್ಕೆ ಐ ಆಮ್ ವೆರಿ ಲಕ್ಕಿ ಐ ಗೆಸ್. ಸೊ ಶಿ ಈಸ್ ದ ಮೋಸ್ಟ್ ಸ್ಪೆಷಲ್ ಪರ್ಸನ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದೇ ವ್ಯಕ್ತಿ ಅಬೌಟ್ ಯುವರ್ ಸ್ಟಡೀಸ್ ಅಂತ ಕೇಳಿದ್ದಾರೆ. ಸೊ ನಾನು ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನನ್ನ ಏನು ಫ್ಯೂಚರ್ ಏನು ನನಗೇನು ಇದಿಲ್ಲ, ಮೈಂಡಲ್ಲಿಲ್ಲ, ಏನು ಮಾಡಬೇಕು ನಾನು ನೆಕ್ಸ್ಟು ಏನು ನನ್ನ ತಲೆಯಿಲ್ಲ. ಸದ್ಯಕ್ಕೆ ನಾನು ನನ್ನ ಸೋಷಲ್ ಮೀಡಿಯಾ ಹಾಗೆ ಇಂಜಿನಿಯರಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಅವರು, ಹಾಯ್ ಸಿಸ್ಟರ್, ವಾಟ್ ಈಸ್ ಯುವರ್ ನೇಮ್ ಸಿಸ್ಟರ್, ಹೌ ಆರ್ ಯು. ಸೊ ನನ್ನ ಹೆಸರು, ಕಂಪ್ಲೀಟ್ ಹೆಸರು ಬಂದು ಹೆನಿನ್ ಡಿಸೋಜಾ. ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ. ನೆಕ್ಸ್ಟ್ ಬಂದುಬಿಟ್ಟು ಕ್ವೆಶನ್, ನನ್ನ ಹಳೆಯ ಫ್ರೆಂಡಾದ ಪ್ರತೀಕ್ಷಾ ಅವ್ರು ಕೇಳಿದ್ದಾರೆ, ಓಲ್ಡ್ ಮೆಮೊರೀಸ್ ವಿತ್ ಅಸ್ ಆಫ್ ಕೂಡಿಗೆ ಕಾಲೇಜ್. ತುಂಬ ಮೆಮೊರೀಸ್ ಇದೆ ಕೂಡಿಗೆ ಕಾಲೇಜ್ ಅಂದರೆ. ನನ್ನ ಲೈಫಲ್ಲಿ ಒಂದು ಗೋಲ್ಡನ್ ಡೇಸ್ ಅಂತಲೇ ಹೇಳ್ಬೋದು ಅದು. ನನ್ನ PU ಲೈಫ್ನ ನಾನು ಎಲ್ಲೂ ಮರೆಯಲ್ಲ. ಯಾಕಂದರೆ ಇವಾಗಲೂ ಕೂಡ ನಾನು ಅದನ್ನ ಚೆರಿಷ್ ಮಾಡ್ತಾಯಿರ್ತೀನಿ. ಮುಗಿಬಾರ್ದಿತ್ತು ಆ 2 ವರ್ಷ, ಮುಗಿಬಾರ್ದಿತ್ತು ಆ 2 ವರ್ಷ ಅಂತ. ಬಟ್ ಇವಾಗ 2 ವರ್ಷ ಎಲ್ಲ ಮೆಮೊರೀಸ್ ಆಗಿ ಟರ್ನ್ ಆಗಿದೆ. ಆ್ಯಂಡ್ ತುಂಬಾ ಮೆಮೊರೀಸ್ ಮಾಡಿದ್ದೀನಿ ಆ 2 ಇಯರ್ಸಲ್ಲಿ. 2 ಇಯರ್ಸ್ ಏನೋ 2 ಮಿನಿಟ್ಸ್ ಥರ ಹೋಗಿರೋ ಅಷ್ಟು ಇವಾಗ ಫೀಲ್ ಇರ್ತದೆ. ಇಷ್ಟು ಬೇಗ ಮುಗೀತಾ ನಮ್ದು 2 ವರ್ಷ. ಆಲ್ರೆಡಿ ನನ್ನ ಇಂಜಿನಿಯರಿಂಗೇ 2 ವರ್ಷ ಮುಗಿದೋಗಿದೆ. ಇನ್ನು ತುಂಬ ಒಳ್ಳೆ ಮೆಮೊರೀಸ್ ಇದೆ ಅಲ್ಲಿ. ಇದು ಏನು ಗೋಬಿ ಅಂಗಡಿ ಹತ್ರ ಆಗಿರ್ಬೋದು, ಕೇಕ್ ಕಟ್ ಮಾಡೋದಾಗಿರ್ಬೋದು, ತುಂಬ ಮೆಮೊರೀಸ್ ಇದೆ. ಸೊ ಅದೊಂದು ಒಳ್ಳೆ ಗೋಲ್ಡನ್ ಡೇಸ್ ಆಫ್ ಮೈ ಲೈಫ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಯಾರೋ ಕೇಳಿದ್ದಾರೆ, ಹೂ ಈಸ್ ಗೋಯಿಂಗ್ ಟು ವಿನ್ ದ ವರ್ಲ್ಡ್ ಕಪ್ ಅಂತ ಕೇಳಿದ್ದಾರೆ. ಯಾರು ವಿನ್ ಆಗ್ತಾರೆ ಅದೇ ಟೀಮ್ ಗೆಲ್ಲೋದಲ್ವಾ. ಸೊ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬರು ಯೋರ್ ಬ್ಯೂಟಿ ಸೀಕ್ರೆಟ್ಸ್ ಪ್ಲೀಸ್ ಅಂತ ಕೇಳಿದ್ದಾರೆ. ನಾನು ಯಾವ ಬ್ಯೂಟಿ ಸೀಕ್ರೆಟ್ನು ನನಗೆ ಸೀಕ್ರೆಟ್ಸೇ ಇಲ್ಲ ಬ್ಯೂಟಿ ಬಗ್ಗೆ ಎಲ್ಲ. ಜಸ್ಟ್ ಒಂದು ಸ್ಮೈಲ್ ಮಾಡಿದರೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ನನ್ನ ಪ್ರಕಾರ. ಆ್ಯಂಡ್ ಬ್ಯೂಟಿ ಸೀಕ್ರೆಟ್ಸ್ ನಾನು ಏನೂ ಹಾಕಲ್ಲ ಮುಖಕ್ಕೆ. ಲೈಕ್ ಹಾಕೋದು ಒಂದು ಮಾಯ್ಶ್ಚರೈಸರ್, ಸೀರಮ್, ಸನ್ಸ್ಕ್ರೀನ್ ಇಷ್ಟೇ ಹಾಕೋದು. ನೋ ಸೀಕ್ರೆಟ್ಸ್. ನೀವೇ ಹೇಳಬೇಕು ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಅಂತ, ಲಕ್ಷ್ಮಿ. ಆ್ಯಂಡ್ ನನ್ನ ಸ್ಕೂಲ್ ಫ್ರೆಂಡ್ ಒಬ್ಬರು ಕೇಳಿದೆ, ನೀವು. ಎಸ್, ನಾನೇ. ಆ್ಯಂಡ್ ವಾಟ್ ಈಸ್ ಯುವರ್ ಏಜ್. ಎಸ್, ನಾನು ಆವಾಗಲೇ ಹೇಳ್ದಂಗೆ ನನ್ನ ಏಜ್ ಬಂದುಬಿಟ್ಟು 19. ಯು ಆರ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಈ ಥರ ಯಾರೆಲ್ಲ ಕಮೆಂಟ್ ಹಾಕಿದ್ದಾರೆ, ಯು ಆರ್ ಸೋ ಬ್ಯೂಟಿಫುಲ್, ಯು ಆರ್ ಸೋ ಕ್ಯೂಟ್ ಅಂತ ಹೇಳಿರೋರಿಗೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಇಷ್ಟೇ ಕ್ವೆಶನ್ಸ್ ನನಗೆ ಸದ್ಯಕ್ಕೆ ಬಂದಿರೋದು. ಇನ್ನು ಫ್ಯೂಚರಲ್ಲಿ ಜಾಸ್ತಿ ಬರಲಿ. ಹಾಗೆ ನಿಮಗೇನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಿಮಗೆ ನನ್ನ ಬಗ್ಗೆ ಏನೇ ಕ್ವೆಶನ್ಸ್ ಇದ್ರೂ ನೀವು ಅಲ್ಲಿ ಕೇಳ್ಬೋದು. ಆ್ಯಂಡ್ ನನ್ನ ಹೊಸ ಯೂಟ್ಯೂಬ್ ಜರ್ನಿಗೆ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ.
ಏನೋ ಒಂದು ಚಿಕ್ಕ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಒಂದು ಚಿಕ್ಕ ಆಸೆ ಇದೆ. ಅದನ್ನ ಸ್ವಲ್ಪ ದೊಡ್ಡದಾಗಿ ಮಾಡಿ ಅಂತ ಕೇಳ್ಕೊತೀನಿ. ಸೊ ಅಂಟಿಲ್ ದ ನೆಕ್ಸ್ಟ್ ವೀಡಿಯೋ, ಸಿಯಾ, ಬಾಯ್, ಲವ್ ಯು ಆಲ್.